Hello students, today let me discuss the next important element with respect to the general relationship, that is so called as subsidiary general relationship between the banker as well as the customer. So ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಪೂರಕವಾದ ಸಾಮಾನ್ಯ ಸಂಬಂಧ ಯಾರ ಮಧ್ಯೆ, ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕನ ಮಧ್ಯೆ ಇರುವ ಪೂರಕ ಸಾಮಾನ್ಯ ಸಂಬಂಧ ಅಂತೇಳಿ ಕರಿತೀವಿ. ಸೊ ಆ ರೀತಿಯಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ನಾವು ಈ ಕೆಳಗಿನ 3 ಅಂಶಗಳಿಂದ ಏನು ಮಾಡ್ಬೋದು ಅಂತಂದರೆ ವಿಸ್ತರಿಸಬಹುದು. ಸೊ ಈ ಒಂದು ಬ್ಯಾಂಕರ್ ಮತ್ತು ಗ್ರಾಹಕನ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಹೇಳಬೇಕು ಅಂತಂದರೆ ನಮಗೆಲ್ಲ ತಿಳಿದಿರುವಂತೆ ಯಾವಾಗ ಒಬ್ಬ ಬ್ಯಾಂಕಿನ ಗ್ರಾಹಕ ತನ್ನಲ್ಲಿರ್ತಕ್ಕಂಥ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ರೂಪದಲ್ಲಿ ಇರಿಸ್ತಾನೆ, ಆ ಒಂದು ಸಂದರ್ಭದಿಂದ ಬ್ಯಾಂಕರ್ ಏನಾಗ್ತಾನಂತಂದರೆ ಗ್ರಾಹಕನಿಗೆ ಸಂಬಂಧಪಟ್ಟಂತೆ ಸಾಲಗಾರನಾಗ್ತಾನೆ. ಸೊ ಯಾವತ್ತೂ ಕೂಡ ಬ್ಯಾಂಕರ್ ನಿಕ್ಷೇಪಿತನಾಗಿ ಅಥವಾ ಟ್ರಸ್ಟಿ ನ್ಯಾಸಧಾರಿಯಾಗಿ ಮತ್ತು ಮುತಾಲಿಕನಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ ಮತ್ತು ಸನ್ನಿವೇಶಗಳಲ್ಲಿ ಬ್ಯಾಂಕರ್ನು ಕೂಡ ನಿಕ್ಷೇಪಿತನಾಗಿ, ನ್ಯಾಸಧಾರಿಯಾಗಿ ಮತ್ತು ಮುತಾಲಿಕನಾಗಿ ಕಾರ್ಯನಿರ್ವಹಿಸೋದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಈ ಕೆಳಕಂಡ 3 ಅಂಶಗಳಿಂದ ನಾವೇನು ಮಾಡ್ಬೋದು, ಆ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡಬಹುದು. ಸೊ ಮೊದಲನೇದಾಗಿ ಹೇಳುವುದಾದರೆ ಬೇಲಿ ಮತ್ತು ಬೇಲರ್. ಬೇಲಿ ಮತ್ತು ಬೇಲರ್ ಅಂತಂದರೆ ನಿಕ್ಷೇಪಿತ ಮತ್ತು ನಿಕ್ಷೇಪಕ ಸಂಬಂಧ. ಸೊ ನಿಕ್ಷೇಪಿತ ನಮಗೆಲ್ಲರೂ ಕೂಡ ಗೊತ್ತು. ನಿಕ್ಷೇಪಣ ಒಂದು ಒಪ್ಪಂದದಲ್ಲಿ ಇಬ್ಬರು ಪಕ್ಷಗಳು, ಮುಖ್ಯವಾಗಿ ಮೊದಲನೇದಾಗಿ ನಿಕ್ಷೇಪಿತ, ಎರಡನೇದಾಗಿ ನಿಕ್ಷೇಪಕ. ಸೊ ನಿಕ್ಷೇಪಕ ಅಂತಂದರೆ ಯಾರು ಅಂತಂದರೆ ಯಾವ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ನಿರ್ದಿಷ್ಟವಾದಂತಹ ವಸ್ತುಗಳನ್ನು ನಿಕ್ಷೇಪಿತನತ್ತಿರ ಕೆಲವೊಂದಿಷ್ಟು ನಿರ್ದಿಷ್ಟ ಕಾಲಾವಧಿಗೆ ಸೀಮಿತವಾಗಿ ಇರಿಸ್ತಾನೆ. ಆ ಕಾಲಾವಧಿ ಮುಗಿದ ತಕ್ಷಣ ನಿಕ್ಷೇಪಿತ ಏನು ಮಾಡಬೇಕು ಅಂತಂದರೆ ನಿಕ್ಷೇಪಕ ಅವನ ಹತ್ತಿರ ಇರಿಸ್ತಕ್ಕಂತಹ ಅದೇ ವಸ್ತುಗಳನ್ನು, ನಿರ್ದಿಷ್ಟಪಡಿಸಿರ್ತಕ್ಕಂತಹ ವಸ್ತುಗಳನ್ನು ಹಿಂದಿರಿಸ್ತಕ್ಕಂತಹ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಯಾರು ಹೊಂದಿರ್ತಾರೆ ಅಂತಂದರೆ ನಿಕ್ಷೇಪಿತ ಹೊಂದಿರ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ನಾವೇನು ನೋಡ್ತೇವೆ ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕನ ಸಂಬಂಧದಲ್ಲಿ ಕೂಡ ನಾವು ನೋಡ್ತೇವೆ. ಯಾಕಂತಂದರೆ ಗ್ರಾಹಕ ಯಾರು ಅಂತಂದರೆ ಬೇಲರ್, ಬ್ಯಾಂಕರ್ ಯಾರು ಅಂತಂದರೆ ಬೇಲಿ. ಇಲ್ಲಿ ಗ್ರಾಹಕ ತಾನು ಮಾಡಿರ್ತಕ್ಕಂತಹ ಉಳಿತಾಯದ ಹಣವನ್ನು ಠೇವಣಿ ರೂಪದಲ್ಲಿ ಏನು ಮಾಡ್ತಾನೆ ಅಂತಂದರೆ ಬ್ಯಾಂಕರ್ನ ಬಳಿ ಇರಿಸ್ತಾನೆ. ಆದರೆ ಬ್ಯಾಂಕರ್ ಏನಂತ ಕರೆಸ್ಕೊಳ್ಳೋದಿಲ್ಲ, ನಿಕ್ಷೇಪಿತ ಅಂತೇಳಿ ಕರೆಸ್ಕೊಳ್ಳೋದಿಲ್ಲ. ಯಾಕಂತಂದರೆ ಒಂದು ನಿರ್ದಿಷ್ಟ ಅವಧಿ ಮುಗಿದಾದ ಮೇಲೆ ಠೇವಣಿಯನ್ನು ಹಿಂದಿರುಗಿಸಬೇಕು ಅಂತಕ್ಕಂಥ ಹೊಣೆಗಾರಿಕೆಯನ್ನು ಬ್ಯಾಂಕರ್ನು ಮಾತ್ರ ಹೊಂದಿರ್ತಾನೆ. ಆದರೆ ಠೇವಣಿ ಇರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ಕರೆನ್ಸಿ ನೋಟ್ಸ್ಗಳನ್ನು, ಕಾಯಿನ್ಸ್ಗಳನ್ನು ಠೇವಣಿ ರೂಪದಲ್ಲಿ ಇಟ್ಟಿರ್ತಾನೆ, ಅದೇ ಕರೆನ್ಸಿ ನೋಟ್ಸ್ಗಳನ್ನು ಹಿಂದಿರುಗಿಸಬೇಕು ಅಂತಕ್ಕಂಥ ಒಂದು ಹೊಣೆಗಾರಿಕೆ ಯಾರ್ದಾಗಿರೋದಿಲ್ಲ ಅಂತಂದರೆ ಬ್ಯಾಂಕರ್ನದು ಆಗಿರೋದಿಲ್ಲ. ಆದ್ದರಿಂದ ನಾವೇನು ಕರೆಯೋದಿಲ್ಲ, ಬ್ಯಾಂಕರ್ನನ್ನು ಬೇಲಿ ಅಂತೇಳಿ ಕರೆಯೋದಿಲ್ಲ. ಆದರೆ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡಬೇಕು, ನಿಕ್ಷೇಪಿತನಾಗಿ ಕಾರ್ಯನಿರ್ವಹಿಸೋದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಸಂದರ್ಭ ಮತ್ತು ಸನ್ನಿವೇಶಗಳಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ನೋಡ್ತೇವೆ. ಅದು ಯಾವುದು ಅಂತಂದರೆ ಮೊದಲನೇದಾಗಿ ಯಾವಾಗ ಒಬ್ಬ ಗ್ರಾಹಕ ತನ್ನಲ್ಲಿರ್ತಕ್ಕಂತಹ ಅತ್ಯಮೂಲ್ಯ ವಸ್ತುಗಳನ್ನು ಬ್ಯಾಂಕರ್ನ ಬಳಿ ಸುರಕ್ಷಿತವಾಗಿ ಇರಿಸಲು ಕೊಟ್ಟಿರುತ್ತಾನೆ.
ಆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಇಡಲ್ಪಟ್ಟಿರ್ತಕ್ಕಂತಹ ಅತ್ಯಮೂಲ್ಯ ವಸ್ತುಗಳನ್ನು ಏನು ಮಾಡಬೇಕು ಅಂತಂದರೆ ಬ್ಯಾಂಕರ್ನು ತನ್ನ ಬಳಿ ಇರಿಸ್ಕೊಳ್ಬೇಕು. ಸೊ ಒಂದು ನಿರ್ದಿಷ್ಟಪಡಿಸ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಒಂದು ಅವಧಿ ಅನ್ನುವಂಥದ್ದು ಮುಗಿದಾದ ಮೇಲೆ ಅವನು ಇರಿಸಿರ್ತಕ್ಕಂತಹ ಅದೇ ಅತ್ಯಮೂಲ್ಯ ವಸ್ತುಗಳನ್ನು ಹಿಂದಿರಿಸ್ತಕ್ಕಂತಹ ಒಂದು ಕರ್ತವ್ಯವನ್ನು ಮತ್ತು ಜವಾಬ್ದಾರಿಯನ್ನು ಯಾರು ಹೊಂದಿರಬೇಕು ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಹೊಂದಿರಬೇಕು. ಮೊದಲನೇದು. ಎರಡನೇದೇನು ಅಂತಂದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ಬೋದು, ಗ್ರಾಹಕರು ತಮ್ಮಲ್ಲಿರ್ತಕ್ಕಂಥ ಒಡವೆ ಆಗಿರ್ಬೋದು, ಆಭರಣ ಆಗಿರ್ಬೋದು, ಕೆಲವೊಂದಿಷ್ಟು ಅತ್ಯಮೂಲ್ಯ ಬೆಲೆ ಬಾಳುವಂತಹ ವಸ್ತುಗಳಾಗಿರಬಹುದು, ಅಷ್ಟೇ ಇಲ್ಲ ತಮ್ಮಲ್ಲಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಕಾಗದ ಪತ್ರಗಳಾಗಿರ್ಬೋದು, ಅವೆಲ್ಲವೂ ಕೂಡ ಅಸುರಕ್ಷಿತ ಅಂತೇಳಿ ಅನಿಸ್ಕೊಂಡಾದಾಗ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಈ ಎಲ್ಲ ವಸ್ತುಗಳನ್ನು ಏನು ಮಾಡ್ಬೋದು ಅಂತಂದರೆ ಒಬ್ಬ ಗ್ರಾಹಕ ಬ್ಯಾಂಕರ್ನ ಬಳಿ ಏನು ಮಾಡ್ಬೋದು, ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಸುರಕ್ಷಿತವಾಗಿ ಇಡಲು ಕೊಡಬಹುದು. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗ್ತಾನೆ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ನಿಕ್ಷೇಪಿತನಾಗ್ತಾನೆ. ಅದಕ್ಕೆ ಏನು ಮಾಡಬೇಕು, ಯಾವೆಲ್ಲ ವಸ್ತುಗಳನ್ನು ಬ್ಯಾಂಕರ್ನ ಬಳಿ ಇರಿಸಿದ್ದಾನೆ ಬ್ಯಾಂಕರ್ ಏನು ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಏನು ಮಾಡಬೇಕು ಅಂದರೆ ತನಗೆ ಕೈಗೆ ತೆಗೆದುಕೊಳ್ಬೇಕು. ಅಷ್ಟೇ ಇಲ್ಲದೆ ಸುರಕ್ಷಿತವಾಗಿ ಇರಿಸುವಂತೆ ಎಲ್ಲ ಕಾಳಜಿಯನ್ನು ಏನು ಮಾಡಬೇಕು ಅಂತಂದರೆ ಒಬ್ಬ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಕಾಳಜಿಯನ್ನು ವಹಿಸಬೇಕು. ಅಷ್ಟೇ ಇಲ್ಲದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಅವಧಿಯನ್ನು ಒಂದು ಮುಗಿದಾದ ಮೇಲೆ ಏನು ಮಾಡಬೇಕು ಅಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಗ್ರಾಹಕನಿಗೆ ಅವನಿಟ್ಟಿರ್ತಕ್ಕಂತಹ ಆಭರಣ, ಅತ್ಯಮೂಲ್ಯ ವಸ್ತುಗಳು, ಬೆಲೆ ಬಾಳುವಂತಹ ವಸ್ತುಗಳು ಮತ್ತು ಉಪಯುಕ್ತವಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಹಿಂದಿರಿಸ್ತಕ್ಕಂಥ ಜವಾಬ್ದಾರಿಯನ್ನು ಯಾರು ಹೊಂದಿರ್ತಾರೆ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಹೊಂದಿರ್ತಾನೆ ಅನ್ನೋದನ್ನು ನಾವೇನು ಮಾಡ್ಬೋದು, ಸ್ಪಷ್ಟವಾಗಿ ಹೇಳಬಹುದು. ಅಷ್ಟೇ ಇಲ್ಲದೆ ಒಬ್ಬ ಗ್ರಾಹಕ ಬ್ಯಾಂಕರ್ನ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅತ್ಯಮೂಲ್ಯ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಇರಿಸಿದ್ದಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಮತ್ತು ಸುರಕ್ಷತೆ ಮತ್ತು ಕಾಳಜಿಯನ್ನು ಯಾರು ವಹಿಸಬೇಕು ಅಂತಾರೆ, ಬ್ಯಾಂಕರ್ನ ವಹಿಸಬೇಕು. ಆದರೆ ಕೆಲವೊಂದು ಸಂದರ್ಭಗಳೇನಾಗ್ಬೋದು ಅಂತಂದರೆ ಆ ವಸ್ತುಗಳು ಹಾನಿಗೊಳಗಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಹಾನಿಯನ್ನು ಯಾರು ಭರಿಸಿಕೊಡ್ಬೇಕು ಅಂತಂದರೆ ಬ್ಯಾಂಕರ್ನ ಒಬ್ಬ ಗ್ರಾಹಕರಿಗೆ ಭರಿಸಿಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಏನು ಮಾಡಿರ್ತಾನೆ ಅಂದರೆ ಹೊಂದಿರ್ತಾನೆ. ಆದರೆ ಏನಾಗ್ತದೆ ಅಂತಂದರೆ ಕೆಲವೊಂದಿಷ್ಟು ಅನಿಯಂತ್ರಿತ ಕಾರಣಗಳಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು ಹಾನಿಗೊಳಗಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿ ಯಾರಾಗಿರೋದಿಲ್ಲ ಅಂತಂದರೆ ಬ್ಯಾಂಕರ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಆಗಿರೋದಿಲ್ಲ. ಅವೆಲ್ಲ ಸನ್ನಿವೇಶಗಳು ಯಾವುವು ಅಂತಂದರೆ ಕೆಲವೊಂದಿಷ್ಟು ಬ್ಯಾಂಕಿಗೆ ಆಹುತಿ ಆದರೆ ಅಥವಾ ಕೆಲವೊಂದಿಷ್ಟು ಕಳ್ಳತನವಾದರೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ನೈಸರ್ಗಿಕ ಪ್ರಕೋಪಗಳಿಂದ ಆಗಿರ್ಬೋದು ಅಥವಾ ಅನಿಯಂತ್ರಿತ ಕಾರಣಗಳ ಮತ್ತು ಸಂದರ್ಭಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಹಾಳಾದವು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಯಾರಾಗಿರೋದಿಲ್ಲ, ಬ್ಯಾಂಕರ್ದು ಕೂಡ ಆಗಿರೋದಿಲ್ಲ ಅನ್ನೋದನ್ನು ನಾವು ಏನು ಮಾಡ್ಬೋದು, ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು. ಓಕೆ, ಸ್ಪೀಕಿಂಗ್ ಅಬೌಟ್ ದ ಬೇಲರ್ ಅಂಡ್ ದ ಬೇಲಿ. ಸೊ ಹಿಯರ್ ದ ಬೇಲಿ ವಿಲ್ ಬಿ ದ ಬ್ಯಾಂಕರ್, ಬೇಲರ್ ವಿಲ್ ಬಿ ದ ಕಸ್ಟಮರ್. And as far as the bailment agreement is concerned, so there are two important parties. One is the bailer and the other one is the bailee. Bailer is going to approach the bailee so as to keep certain specific articles with the bailee for a particular period of time, and bailee is having a responsibility and a duty so as to return all those specified articles after a completion of particular period of time. So here if this agreement is going to be relates to the banker as well as the customer relationship, the more or less the same situations are also arising in between the banker and the customer relationship. Why? Because the customer is the bailer and banker is the bailee. So here customer is going to keep his savings in the form of the deposits with the banker, but banker in that circumstances cannot be called as a bailee. Why? Because he cannot return or refund the same currency notes as well as the deposits which he has received at the time of accepting the deposits. That is why banker cannot be called as a bailee, but in circumstances even the banker is so called as a bailee. What are those? One thing is that if any kind of the articles which have been given to the banker for keeping them for the safe custody
By that time, the banker can be called as a bailee. And apart from that, if any kind of the or gold ornaments or any kind of the valuable articles or any kind of the important documents which have been kept by the customer with the banker for the safe custody purpose, in that situation the banker can be called as a bailee, and he has to take care of all the concern as well as interest, so as to protect and safeguard the articles so that they cannot be destroyed in any circumstances of the time, to that extent the personal care and concern has to be taken by the banker with respect to the articles so kept in the form of the safe custody with the banker. But even though after taking care of all that, if the goods have been lost due to the theft, due to the fire, in that circumstances the banker is not so responsible. Okay, that is the first important circumstances. And ಎರಡನೇದಲ್ಲಿ ಹೇಳುವುದಾದರೆ ಟ್ರಸ್ಟಿ ಮತ್ತು ಬೆನಿಫಿಸಿಯರಿ. ಟ್ರಸ್ಟಿ ಅಂತಂದರೆ ಯಾರು? ನ್ಯಾಸಧಾರಿ ಮತ್ತು ಫಲಾನುಭವಿಯ ಒಂದು ಸಂಬಂಧ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ನ್ಯಾಸಧಾರ ಅಂತಕ್ಕಂಥ ಒಂದು ಒಪ್ಪಂದದಲ್ಲಿ ಏನಾಗ್ತದೆ ಅಂತಂದರೆ, ನ್ಯಾಸಧಾರದ ಷರತ್ತಿಗೆ ಸಂಬಂಧಪಟ್ಟಂತೆ ನ್ಯಾಸಧಾರಿಯು ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು, ಆಸ್ತಿಗಳನ್ನು, ದೇಣಿಗೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ವಂತಿಗೆಗಳನ್ನು ಗ್ರಾಹಕರಿಂದ ಸ್ವೀಕಾರ ಮಾಡಿದ್ದೇ ಆದರೆ ಆ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಮತ್ತು ಆಸ್ತಿಯನ್ನು ಏನು ಮಾಡಬೇಕು ಅಂತಂದರೆ ಫಲಾನುಭವಿಗಳ ಒಂದು ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಮತ್ತು ನ್ಯಾಸಧಾರಿಯ ಒಂದು ಷರತ್ತಿಗೆ ಸಂಬಂಧಪಟ್ಟಂತೆ ಮಾತ್ರ ಏನು ಮಾಡಬೇಕು ಅಂತಂದರೆ ಆ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಬಳಸಬೇಕು. ಆ ಒಂದು ಉದ್ದೇಶವನ್ನು ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ತಾನು ಸ್ವೀಕಾರ ಮಾಡಿರ್ತಕ್ಕಂಥ ಆಸ್ತಿ, ಹಣ, ದೇಣಿಗೆ ಮತ್ತು ಸ್ವತ್ತನ್ನು ತನ್ನ ಸ್ವಹಿತಾಸಕ್ತಿಗಾಗಿ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಆಸ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಬಳಸಿಕೊಳ್ಳಬಾರದು. ಯಾವುದಕ್ಕಾಗಿ ಬಳಸಿಕೊಳ್ಬೇಕು? ನ್ಯಾಸಧಾರಿಯ ಒಂದು ಷರತ್ತಿಗೆ ಮತ್ತು ನಿಬಂಧನೆಗೆ ಒಳಪಟ್ಟಿರ್ತಕ್ಕಂಥ ಸನ್ನಿವೇಶಕ್ಕೆ ಮಾತ್ರ ಏನು ಮಾಡಬೇಕು ಅಂತಂದರೆ ಆ ಹಣವನ್ನು, ಆಸ್ತಿಯನ್ನು ಬಳಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಏನು ಮಾಡಿರ್ತಾನೆ ಅಂತಂದರೆ ನ್ಯಾಸಧಾರಿ ಅಂತಕ್ಕಂಥ ವ್ಯಕ್ತಿ ಹೊಂದಿರ್ತಾನೆ. ಅಷ್ಟೇ ಅಲ್ಲದೆ ಆ ರೀತಿಯಾಗಿರ್ತಕ್ಕಂಥ ಹಣ ಮತ್ತು ಆಸ್ತಿಯನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯವನ್ನು ಗಳಿಕೆಯನ್ನು ಮಾಡಿದ್ದಾಗಿಯೂ ಕೂಡ ಏನು ಮಾಡಬೇಕು ಅಂತಂದರೆ ಆ ಬಂದಿರತಕ್ಕಂಥ ಆದಾಯವನ್ನು ಯಾರಿಗೆ ಕೊಡಬೇಕು ಅಂತಂದರೆ ಫಲಾನುಭವಿಗೆ ಮತ್ತು ಪ್ರಯೋಜನಕಾರಿಗೆ ಮಾತ್ರ ಕೊಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಯಾರು ಹೊಂದಿರ್ತಾರೆ ಅಂತಂದರೆ ಟ್ರಸ್ಟಿ ಅಂತಕ್ಕಂಥ ಅಥವಾ ನ್ಯಾಸಧಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೊಂದಿರ್ತಾನೆ. ಸೊ ನಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ಕೂಡ ಏನಾಗ್ತದೆ ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಇರ್ತಕ್ಕಂಥ ಸಂಬಂಧದಲ್ಲಿ ಕೂಡ ನಾವೇನು ಮಾಡ್ಬೋದು? ಅವಲೋಕನ ಮಾಡಬಹುದು. ಯಾಕಂತಂದರೆ ಇಲ್ಲಿ ಗ್ರಾಹಕ ಏನಾಗ್ತಾನಂತಂದರೆ ಬೆನಿಫಿಷರಿ ಆಗ್ತಾನೆ. ಅಷ್ಟೇ ಅಲ್ಲದೆ ಬ್ಯಾಂಕರ್ ಆಗ್ತಾ ವ್ಯಕ್ತಿ ಏನಾಗ್ತಾನೆ ಅಂತಂದರೆ ಟ್ರಸ್ಟಿ ಆಗ್ತಾನೆ, ನ್ಯಾಸಧಾರಿ ಆಗ್ತಾನೆ. ಅದಕ್ಕೆ ಮಾಡಬೇಕು ಅಂತಂದರೆ ಆ ಒಬ್ಬ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಮಾಡಬೇಕು ಅಂತಂದರೆ ಗ್ರಾಹಕರಿಗೆ ಹಿತದೃಷ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಏನು ಮಾಡಬೇಕು ಅಂತಂದರೆ ಅವನು ಕೊಟ್ಟಿರ್ತಕ್ಕಂಥ ಠೇವಣಿಯನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕಾಗ್ತದೆ. ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗೋದಿಲ್ಲ ಅಂದರೆ ಆ ವ್ಯಕ್ತಿ ಏನು ಅನಿಸ್ಕೊಳ್ಳೋದಿಲ್ಲ, ನ್ಯಾಸಧಾರಿ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ. ಆದಾಗಿ ಕೆಲವಷ್ಟು ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಆ ವ್ಯಕ್ತಿಯನ್ನು, ಬ್ಯಾಂಕರ್ನನ್ನು ನ್ಯಾಸಧಾರಿ ಅಂತ ಕೂಡ ಕರೆಸ್ಕೊಳ್ಬೋದು. ಯಾವ ಒಂದು ಸಂದರ್ಭದಲ್ಲಿ ಅಂತಂದರೆ ಯಾವಾಗ ಒಬ್ಬ ಗ್ರಾಹಕ ಏನು ಮಾಡ್ತಾರಂದರೆ ತನ್ನಲ್ಲಿರ್ತಕ್ಕಂಥ ಹಣವನ್ನು ಠೇವಣಿ ರೂಪದಲ್ಲಿರಿಸ್ತಾನೆ. ಆ ಠೇವಣಿ ರೂಪದಲ್ಲಿರಿಸ್ತಕ್ಕಂಥ ಹಣವನ್ನು ಕೆಲವೊಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸದ್ಬಳಕೆ ಮಾಡಬೇಕು ಅಂತಕ್ಕಂಥ ಆಜ್ಞೆಯನ್ನು ಏನು ಮಾಡ್ತಾನೆ ಅಂತಂದರೆ ಗ್ರಾಹಕ ಅಂತಕ್ಕಂಥ ವ್ಯಕ್ತಿ ಬ್ಯಾಂಕರಿಗೆ ಕೊಡಮಾಡ್ತಾನೆ. ಅವಾಗ ಏನು ಮಾಡಬೇಕು ಅಂದರೆ ಬ್ಯಾಂಕರು ಆ ರೀತಿಯಾಗಿರ್ತಕ್ಕಂಥ ಠೇವಣಿಯನ್ನು ಆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ಏನು ಮಾಡ್ಕೋಬೇಕು ಅಂತಂದರೆ ಸದ್ಬಳಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಕೂಡ ಏನಾಗಿರ್ತದೆ ಅಂತಂದರೆ ಬ್ಯಾಂಕರ್ದು ಹೊಣೆಗಾರಿಕೆ ಆಗಿರ್ತದೆ. ಮೊದಲನೇದು. ಎರಡನೇದು ಏನು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತ್ತನ್ನು ಮತ್ತು ಆಸ್ತಿಯನ್ನು ಒಬ್ಬ ಗ್ರಾಹಕ ಬ್ಯಾಂಕರಿಗೆ ಕೊಡಮಾಡಿದ್ದೇ ಆದರೆ ಆ ರೀತಿಯಾಗಿರ್ತಕ್ಕಂಥ ಆಸ್ತಿ ಮತ್ತು ಸ್ವತ್ತನ್ನು ಏನು ಮಾಡಬೇಕು ಅಂತಂದರೆ ಒಬ್ಬ ಬ್ಯಾಂಕರ್ ಏನು ಮಾಡಬೇಕು ಅಂತಂದರೆ ಗ್ರಾಹಕ ಯಾವ ಉದ್ದೇಶಕ್ಕಾಗಿ ಆ ಆಸ್ತಿ ಮತ್ತು ಸ್ವತ್ತನ್ನು ಸದ್ಬಳಕೆ ಮಾಡ್ಕೋಬೇಕು,
ನಿರ್ದೇಶನವನ್ನು ಕೊಟ್ಟಿರ್ತಾನೆ, ಆ ಉದ್ದೇಶಕ್ಕಾಗಿ ಮಾತ್ರ ಏನು ಮಾಡ್ಕೋಬೇಕು ಅಂದರೆ ಆ ಆಸ್ತಿಯನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು ಅಂದರೆ ಆ ಆಸ್ತಿಯನ್ನು ಕೂಡ ಹಿಂದಿರಿಸ್ತಕ್ಕಂಥ ಒಂದು ಜವಾಬ್ದಾರಿನ ಯಾರು ಹೊಂದಿರ್ತಾರೆ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಹೊಂದಿರ್ತಾನೆ. ಅದಷ್ಟೇ ಅಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಒಬ್ಬ ಗ್ರಾಹಕ ಬ್ಯಾಂಕರ್ನಲ್ಲಿ ಇರಿಸಿದ್ದೇ ಆದರೆ ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡಬೇಕು ಅಂತಂದರೆ ನಿರ್ದಿಷ್ಟ ಅವಧಿ ಮುಗಿದಾದ ಮೇಲೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡಬೇಕು, ಗ್ರಾಹಕನಿಗೆ ಹಿಂದಿರಿಸ್ತಕ್ಕಂಥ ಕರ್ತವ್ಯವನ್ನು ಕೂಡ ಮಾಡಿರ್ತಾನೆ, ಬ್ಯಾಂಕರು ಹೊಂದಿರ್ತಾನೆ. ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕರ್ ನಾವೇನು ಕರಿತೀವಿ ಅಂತಂದರೆ ನ್ಯಾಸಧಾರಿ ಅಂತ ಕರಿತೇವೆ. ಓಕೆ, ಸ್ಪೀಕಿಂಗ್ ಅಬೌಟ್ ದ ಟ್ರಸ್ಟಿ ಆಸ್ ವೆಲ್ ಆಸ್ ದ ಬೆನಿಫಿಷಿಯರಿ ರಿಲೇಷನ್ಶಿಪ್, ಆಸ್ ವೆಲ್ ನೋ ದ್ಯಾಟ್ ಇಫ್ ಎನಿ ಕೈಂಡ್ ಆಫ್ ದ ಡೊನೇಷನ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ which have been received by the trustee as per the trust deed, those property, assets and money, subscriptions, donations so received are to be utilized by the trustee with respect to the trust deed conditions. Apart from that, such money or the assets cannot be utilized for any other purposes. As we know that this kind of same situations are also arising in between the banker as well as the customer relationship. Why? Because the customer is going to give his money in the form of the deposits to the banker, and banker, once he is going to accept the deposits, from that time he is so called as the from that time the banker is going to take care of all the deposits. Only for that sake he cannot be called as the trustee. He cannot called a trustee. But in special circumstances, even the banker, once he is going to accept the deposits, he can be called as a trustee. What are those? One thing is that if any kind of the deposits which have been kept by the customer for the special purpose, then it is a responsibility of the banker so as to use those deposits for the said special purposes only, and apart from that special purpose, the deposits cannot be used for any other purposes. That is one thing. And second thing is that if any kind of the property which have been given by the customer to the banker, by using that kind of a property, once that property is going to be used by the banker, and thereafter the said property is going to be returned by the banker to his esteemed customers. And apart from that, if any kind of the articles in the property and valuables which have been kept with the banker for the safe custody, after a completion of reasonable period of the time, those valuables which have been kept with the banker must be returned to the customer. In these special circumstances, the banker is going to be called as the trustee. Okay, ಮೂರನೇದಾಗಿ ಹೇಳೋದಾದರೆ ಏಜೆಂಟ್ ಮತ್ತು ಪ್ರಿನ್ಸಿಪಾಲ್, ಮುತಾಲಿಕ ಮತ್ತು ಮಾಲೀಕ ಅಂತ ಕರಿತೀವಿ ಅಥವಾ ಯಜಮಾನ ಅಂತೇಳಿ ಕರಿತೀವಿ. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತೆಯೇ ಮುತಾಲಿಕ ಮತ್ತು ಮಾಲೀಕ ಯಾರು ಅಂತಂದರೆ ಇಬ್ಬರು ಬೇರೆ ಬೇರೆ ಆಗಿರ್ತಕ್ಕಂಥ ಕಕ್ಷಿಗಳು. ಇಲ್ಲಿ ಮುತಾಲಿಕ ಏನು ಮಾಡ್ತಾನಂತಂದರೆ ತನ್ನ ಮಾಲೀಕ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಮತ್ತು ಸೂಚನೆಗಳನ್ನು ಆಧರಿಸಿ ಏನು ಮಾಡ್ತಾನಂತಂದರೆ ಅವನು ಹೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಮತ್ತು ಕರ್ತವ್ಯಗಳನ್ನು ನಿಭಾಯಿಸ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಜವಾಬ್ದಾರಿ ನಿಭಾಯಿಸೋದ್ರ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯ ಅನ್ನುವಂಥದ್ದು ಬಂತು ಅಂತಂದರೆ ಮುತಾಲಿಕ ಏನು ಮಾಡಬೇಕು ಅಂತಂದರೆ ಯಜಮಾನಿಗೆ ಕೊಡಮಾಡಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ಗಳನ್ನು ನಾವೇನು ನೋಡ್ತೀವಿ ಅಂತಂದರೆ ಬ್ಯಾಂಕರು ಮತ್ತು ಗ್ರಾಹಕರ ಮಧ್ಯೆ ಕೂಡ ನೋಡ್ತೀವಿ. ಇಲ್ಲೇನು ಮಾಡಬೇಕು ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಗ್ರಾಹಕನು ಇರಿಸಿರ್ತಕ್ಕಂಥ ಠೇವಣಿಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಆ ಠೇವಣಿಗಳನ್ನು ಸಾಲದ ರೂಪದಲ್ಲಿ ಬೇರೆ ಇನ್ಯಾವುದೇ ವ್ಯಕ್ತಿಗೆ ಸಾಲದ ರೂಪದಲ್ಲಿ ಕೊಡಮಾಡೋದ್ರ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯ ಅನ್ನುವಂಥದ್ದು ಬಂತು ಅಂತಂದರೆ ಯಾರಿಗೆ ಕೊಡಬೇಕಾಗಿತ್ತು? ಗ್ರಾಹಕನಿಗೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಒಬ್ಬ ಬ್ಯಾಂಕರ್ನು ಹೊಂದಿರುತ್ತಾನೆ. ಸೊ ಅಷ್ಟು ಮಾತ್ರಕ್ಕೆ ಅವೇನಾಗೋದಿಲ್ಲ ಅಂತಂದರೆ ಒಬ್ಬ ಮುತಾಲಿಕನು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವಷ್ಟು ವಿಶೇಷ ಸಂದರ್ಭಗಳಲ್ಲಿ ನಾವು ಏನು ಕರಿತೇವೆ ಅಂತಂದರೆ ಬ್ಯಾಂಕರನ್ನು ಕೂಡ ಮುತಾಲಿಕ ಅಂತೇಳಿ ಕರಿತೇವೆ. ಯಾವಾಗ ಅಂತಂದರೆ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಚೆಕ್ ಆಗಿರ್ಬೋದು ಮತ್ತು ಡ್ರಾಫ್ಟ್ಸ್ಗಳಾಗಿರ್ಬೋದು
ಅಥವಾ ಬಿಲ್ ಆಫ್ ಎಕ್ಸ್ಚೇಂಜಸ್ಗಳಾಗಿರ್ಬೋದು. ಆ ರೀತಿಯಾಗಿರ್ತಕ್ಕಂತಹ ತನ್ನ ಗ್ರಾಹಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚೆಕ್ಕು, ಡ್ರಾಫ್ಟು ಮತ್ತು ಬಿಲ್ ಆಫ್ ಎಕ್ಸ್ಚೇಂಜಸ್ಗಳನ್ನು ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿನ ಯಾರು ಹೊಂದಿರ್ತಾರೆ ಅಂತಂದರೆ ಒಬ್ಬ ಬ್ಯಾಂಕರ್ನ ಹೊಂದಿರ್ತಾನೆ. ಅದಷ್ಟೇ ಅಲ್ಲದೆ ಬ್ಯಾಂಕರ್ ಏನು ಮಾಡಬೇಕು ಅಂತಂದರೆ ಗ್ರಾಹಕನ ನಿರ್ದೇಶನದ ಪ್ರಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಮರುಪಾವತಿ ಮಾಡಬೇಕು ಅಂತಕ್ಕಂತಹ ಸಂದರ್ಭ ಅನ್ನುವಂಥದ್ದು ಉದ್ಭವಿಸಿದರೆ ಮರುಪಾವತಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿನ ಯಾರು ಹೊಂದಿರ್ತಾನೆ ಅಂತಂದರೆ ಬ್ಯಾಂಕರ್ನು ಹೊಂದಿರ್ತಾನೆ. ಅದಷ್ಟೇ ಅಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಬಿಲ್ಗಳನ್ನು ಕಟ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಮೆಯ ಒಂದು ಪಾಲಿಸಿಯನ್ನು ಭರಿಸ್ತಕ್ಕಂಥ ಒಂದು ಜವಾಬ್ದಾರಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಡಿಗೆಯನ್ನು ಕಟ್ತಕ್ಕಂಥ ಜವಾಬ್ದಾರಿ ಆಗಿರ್ಬೋದು. ಈ ಒಂದು ನಿರ್ದೇಶನಗಳಿಂದ ನಾವೇನು ಹೇಳ್ಬೋದು ಅಂತಂದರೆ ಬ್ಯಾಂಕರ್ನ ಕೂಡ ಒಬ್ಬ ಏನಾಗ್ತಾನೆ ಅಂತಂದರೆ ಮುತಾಲಿಕನಾಗಿ ಕಾರ್ಯನಿರ್ವಹಿಸ್ತಾನೆ ಅಂತ ಹೇಳ್ಬೋದು. ಓಕೆ, ಸ್ಪೀಕಿಂಗ್ ಅಬೌಟ್ ದ ಏಜೆಂಟ್ ಆಸ್ ವೆಲ್ as a principal relationship. Actually, the agent has to act according to the instructions which have been given by his principal and by discharging his duties. If agent is going to earn any kind of the returns, if he is going to earn any kind of the incomes, those incomes must be given back to the principal. So this kind of a situation can be seen in respect of banker as well as the customer relationship. So here the banker as well know that he is going to optimize the deposits which have been kept by the customer, but only for that sake he cannot be so called as the agent. But the thing is that in special circumstances even the banker is also so called as the agent. What are those circumstances? In respect of collection of any kind of the check, drafts and the bill of exchange, and making of any payment of the check and bill of exchange to the third parties, or payment of rent, payment of insurance policies, and payment of electricity bill, payment of telephone bills. So by looking to all these circumstances we can say that the banker is going to act as the agent on behalf of the customer. So please go to the discussion. With this I am going to conclude this. Thank you.